ಎಲ್ಲರಿಗೂ ಶಿಕ್ಷಣ ವಾಹಿನಿಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಜಿಮ್ಯಾಟ್ ಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಕೀ ಉತ್ತರಗಳನ್ನ ತಮಗೆ ತಿಳಿಸ್ಲಿಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇನ್ನು ಇವತ್ತು ಪರೀಕ್ಷೆ ಜಿಮ್ಯಾಟ್ ಗೆ ಸಂಬಂಧಪಟ್ಟಂತಹ ಏನು ಪರೀಕ್ಷೆ ನಡೆಯಲಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರೆ ಎಲ್ಲರಿಗೂ ಶಿಕ್ಷಣ ವಾಹಿನಿಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಜಿಮ್ಯಾಟ್ NMMS ಎಕ್ಸಾಮ್ ನ ಜಿಮ್ಯಾಟ್ ಗೆ ಸಂಬಂಧಪಟ್ಟಂತಹ ಕೀ ಆನ್ಸರ್ ಗಳನ್ನ ತಮಗೆ ತಿಳಿಸ್ಲಿಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ತಾವಿಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರುವ ಹಾಗೆ ಪ್ರಶ್ನೆ ಸಂಖ್ಯೆ 1 ರಿಂದ 3 ವರೆಗೆ ಕೊಟ್ಟಿರುವಂತಹ ಪರ್ಯಾಯ ಪದಗಳಿಗೆ ಸರಿಯಾದಂತಹ ಉತ್ತರಗಳನ್ನ ಆರಿಸಿ ಕೆಳಗಿನ ಸಂಖ್ಯಾ ಶ್ರೇಣಿಯನ್ನ ಪೂರ್ಣಗೊಳಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ 11, 30, 67, 128 ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ನೆಕ್ಸ್ಟ್ ನಂಬರು 215 ಬರುತ್ತೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಅದೇ ರೀತಿ ಇದನ್ನ ವರ್ಗ ಮಾಡಿದರೆ ಒಂದನ್ನ 4 ಸತ ಗುಣಿಸಿದರೆ ಸೊ ಅದು ಉತ್ತರ 1 ಬರುತ್ತೆ. 2ನ್ನ 4 ಸತ ಗುಣಿಸಿದರೆ 2 2 4, 4 2 8, 8 16 ಬರುತ್ತೆ. ಸೊ ಅದೇ ರೀತಿ 3ನ್ನ 4 ಸತ ಗುಣಿಸಿದರೆ, ಅದೇ ರೀತಿ 4ನ್ನ 4 ಸತ ಗುಣಿಸಿದರೆ, ಸೊ 5ನ್ನ 4 ಸತ ಗುಣಿಸಿದ್ರೆ 625 ಬರುತ್ತೆ. ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಬರುತ್ತೆ ಇದಕ್ಕೆ. ಅದೇ ರೀತಿ ಇದು 1, 2, 3, 4, 6, 8, 10, 16, 15. ಸೊ ಮುಂದಿನ ಒಂದು ಸರಣಿ ಕಂಪ್ಲೀಟ್ ಮಾಡಿದಾಗ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಎ ಬರುತ್ತೆ. ಸೊ ಅದೇ ರೀತಿ ನಾವಿಲ್ಲಿ ನೋಡ್ತಾ ಇರುವ ಹಾಗೆ ಇದನ್ನ ಸಂಖ್ಯೆಯನ್ನ ಸ್ಕ್ವೇರ್ ಮಾಡಿ ಮೈನಸ್ ಮಾಡಿದರೆ, 0ನ್ನ ಸ್ಕ್ವೇರ್ ಮಾಡಿ -1 ಮಾಡಿದರೆ ಸೊ 0 ಬರುತ್ತೆ. ಅದೇ ರೀತಿ 2ನ್ನ 3 ಸತಿ ಗುಣಿಸಿದರೆ 2 2 4, 4 2 8 ಆಯ್ತು. ಸೊ ಅದನ್ನ -1 ಮಾಡಿದ್ದಾರೆ ಅಂತ ಹೇಳಿದ್ರೆ 8 - 1 ಅಂತ ಹೇಳಿದ್ರೆ 7 ಬರುತ್ತೆ. ಅದೇ ರೀತಿ 3ನ್ನ 3 ಸತ ಗುಣಿಸಿದರೆ 3 9, 9 3 27, 27 -1 26. ಸೊ ಅದೇ ರೀತಿ ಪ್ಯಾಟರ್ನ್ ಅನ್ನ ಕಂಟಿನ್ಯೂಸ್ ಮಾಡಿದಾಗ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಮೈನಸ್ ಮಾಡ್ಕೊಂತ ಬರ್ಬೇಕು ಮತ್ತು ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ಅದೇ ರೀತಿ 1, 3, 6, 11, 17, 29 ನೆಕ್ಸ್ಟ್ ಸರಣಿ ಅಂತ ಹೇಳಿದ್ರೆ ಮತ್ತೆ 29 ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ಅದೇ ರೀತಿ ಇಲ್ಲಿ ಕೆಳಗಿನ ಸರಣಿಗಳನ್ನ ತಾವು ನೋಡ್ತಾ ಇರುವ ಹಾಗೆ 6ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಬಿ ಬರುತ್ತೆ ಇದಕ್ಕೆ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಅದೇ ರೀತಿ ಇದಕ್ಕೆ ಸರಿಯಾದಂತಹ ಹೋಲಿಕೆ 7ನೇ ಪ್ರಶ್ನೆಗೆ ಅಂತ ಹೇಳಿದ್ರೆ 132, 112 ಬರುತ್ತೆ. ನೆಕ್ಸ್ಟ್ 8ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಬಿ ಬರುತ್ತೆ. 9ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಡಿ ಬರುತ್ತೆ. 10ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಎ ಬರುತ್ತೆ. ನೆಕ್ಸ್ಟ್ 11ನೇ ಪ್ರಶ್ನೆ ಅನುಪಾತ ಮತ್ತು ಸಮಾನುಪಾತದ ಪ್ರಕಾರ ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. 12ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ 13ನೇ ಪ್ರಶ್ನೆಗೆ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಈ ರೀತಿಯಾದಂತಹ ಪ್ಯಾಟರ್ನ್ ಅನ್ನ ಕೇಳ್ತಾರೆ. ಸೊ ಇಲ್ಲಿ ಸ್ಟಾರ್ ಮಾರ್ಕ್ ಅನ್ನ ಕೊಟ್ಟಿದ್ದಾರೆ. ಸೊ ಸ್ಟಾರ್ ಮಾರ್ಕ್ ನಲ್ಲಿ ತಾವು ಚಿಹ್ನೆಗಳನ್ನ ಹಾಕ್ಬೇಕು. ಸೊ ಮೈನಸ್ ಇಂಟು ಪ್ಲಸ್ ಹಾಕಿದಾಗ ಇದು LHS ಮತ್ತು RHS ಸಮ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ಇದಕ್ಕೆ ಆಪ್ಷನ್ ಬಿ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಅದೇ ರೀತಿ ಸೊ 17ನೇ ಪ್ರಶ್ನೆಗೆ ಆಪ್ಷನ್ ಡಿ ಬರುತ್ತೆ ಸರಿಯಾದಂತಹ ಉತ್ತರ. ಪ್ಲಸ್ ಇಂಟು ಡಿವಿಷನ್ ಈಕ್ವಲ್ ಸೈನ್. ಸೊ ಇದು ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 18ನೇ ಪ್ರಶ್ನೆಗೆ ಇದು ಗ್ರೇಟರ್ ದ್ಯಾನ್ ಪ್ಲಸ್ ಯೂಸ್ ಮಾಡಿದ್ರೆ ಇದು LHS RHS ಎರಡು ಸಮ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 19ನೇ ಪ್ರಶ್ನೆಗೆ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ಸೊ ಮ್ಯಾಟ್ರಿಕ್ಸ್ ಅಲ್ಲಿ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ 20ನೇ ಪ್ರಶ್ನೆಗೆ. ಅದೇ ರೀತಿ 21ನೇ ಪ್ರಶ್ನೆಗೆ ಆಪ್ಷನ್ ಸಿ ಬರುತ್ತೆ ಸರಿಯಾದಂತಹ ಉತ್ತರ. ನೆಕ್ಸ್ಟ್ 22ನೇ ಪ್ರಶ್ನೆಗೆ ಆಪ್ಷನ್ ಬಿ ಬರುತ್ತೆ. 23ನೇ ಪ್ರಶ್ನೆಗೆ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. 24ನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದಂತಹ ಉತ್ತರ ಬರುತ್ತೆ. 25ನೇ ಪ್ರಶ್ನೆಗೆ ಆಪ್ಷನ್ ಡಿ ಬರುತ್ತೆ ಸರಿಯಾದಂತಹ ಉತ್ತರ. ನೆಕ್ಸ್ಟ್ 26ನೇ ಪ್ರಶ್ನೆಗೆ ಆಪ್ಷನ್ ಸಿ ಬರುತ್ತೆ ಸರಿಯಾದಂತಹ ಉತ್ತರ. ನೆಕ್ಸ್ಟ್ 27ನೇ ಪ್ರಶ್ನೆ ಆಪ್ಷನ್ ಬಿ ಬರುತ್ತೆ. ಓಕೆ, ಸೊ ಈ ರೀತಿ 28ನೇ ಪ್ರಶ್ನೆ ಆಪ್ಷನ್ ಬಿ ಬರುತ್ತೆ. 29ನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದಂತಹ ಉತ್ತರ ಬರುತ್ತೆ. 30ನೇ ಪ್ರಶ್ನೆಗೆ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ಓಕೆ, ಸೊ ಇನ್ನುಳಿದಂತಹ 31 ರಿಂದ ಉಳಿದಿರುವಂತಹ ಪ್ರಶ್ನೆಗಳನ್ನ ನೆಕ್ಸ್ಟ್ ಒಂದು ವಿಡಿಯೋದಲ್ಲೂ ಕೂಡ ತಮಗೆ ತಿಳಿಸ್ಕೊಡ್ತೇನೆ ಕೀ ಆನ್ಸರ್ಸ್ ಗಳನ್ನ. ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಶನ್ ಇರೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.